ಅಲ್ಲಿ ಆಫ್ ರೋಡಲ್ಲಿ ಬರೋದು ತೋರ ಸರಿ ಹೋಗಲ್ಲ ಅಂತ ಹೇಳ್ಕೊಂಡು ಅಲ್ಲಿ ನಮಗೆ ನಿಲ್ಲಕ್ಕಾಗ್ತಾಯಿಲ್ಲ ಕೂರಕ್ಕೆ. ಇಲ್ಲಿ ನೋಡಿ, ಈಗ ಆಲ್ರೆಡಿ ನಡ್ಕೊಂಡು ಹೋಗ್ತಿದ್ದೀವಿ. ನೀವು ಆಲ್ರೆಡಿ ಈ ವಿಡಿಯೋನ ನೋಡಿದ್ದೀರ ಅನ್ಸುತ್ತೆ. ಲಾಸ್ಟ್ ಟೈಮು ಫಾಲ್ಸ್ ಮೇಲಕ್ಕೊಂದ್ಸರಿ ಹೋಗಿ ಬರೋಣ. ಆ ಟಾಪ್ ಇದೆಯಲ್ಲ, ಆ ಟಾಪ್ ಹತ್ರ ಒಂದ್ಸರಿ ಹೋಗಿ ಹತ್ತಿ ಬರೋಣ. ವಾಯ್ಸ್ ಇನ್ನೂ ಟಾಪಿಗೆ ಹೋಗ್ಬೋದ ಅಂತ ಹೋಗೋಕ್ಕಾಗಲ್ವ ಏನು ಕತೆ. ವಾವ್, ಇದು ಆ್ಯಕ್ಚುಲಿ ಚೆನ್ನಾಗಿರೋದಂದರೆ ಅಡ್ವೆಂಚರು. ಡೈರೆಕ್ಟ್ ಫಾಲ್ಸ್ ಪಕ್ಕಕ್ಕೆ ಬಂದ್ವಿ ಈ ಜಾಗಕ್ಕೆ ಬಂದ್ಮೇಲೆ ನಾವು. ಗುಡ್ ಮಾರ್ನಿಂಗ್ ಗೈಸ್ ಏನಂತಂದರೆ, ನಾನು ಬೆಳಗ್ಗೆ ಎದ್ಬಿಟ್ಟು ನಂದು ಏನಿದೆ ರೊಟೀನು ವರ್ಕೌಟ್ ಮಾಡ್ಬೋಣ ಅಂತೇಳಿ ವರ್ಕೌಟಿಗೆ ಹೋಗೋಣ ಅಂತೇಳಿ ಹೋದೆ. ಹೊರಗಡೆ ಡೋರ್ ತೆಗ್ದೆ, ಬಾಕ್ಲಿಂದು ರೆಡಿಯೆಲ್ಲ ಹಾಕಿ ಗೇಟ್ ತೆಗ್ದು ಹೋಗೋಣ ಅನ್ನೋ ಟೈಮಲ್ಲಿ ಜಾನಿ ಫೋನ್ ಮಾಡ್ದೆ. ಏನಂತಂದರೆ ಪ್ರೀ ವೆಡ್ಡಿಂಗ್ ಇದೆ ಬರ್ತೀಯ ಅಂತ ಕೇಳ್ದೆ. ಸೊ ಹಂಗಾಗಿ ನನಗೂ ಬೇರೆ ದುಡ್ಡು ಇರಲಿಲ್ವಲ್ಲ, ತುಂಬ ದುಡ್ಡಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ತಾಯಿತ್ತು. ಹಾಗಾಗಿ ಅದಕ್ಕೋಸ್ಕರ ಓಕೆ ಬಾ ಅಂತೇಳಿ ಹೇಳಿದ್ದೀನಿ. ಈಗ ಏನು ಬರ್ತಾನೆ ಅವ್ನು ಬಂದಾಗ ಅವನ ಜೊತೆ ವೆಡ್ಡಿಂಗ್ ಶೂಟ್ ಮಾಡೋಕೆ ಸುಮಾರು ತಿಂಗಳಾಯಿತು ಗೈಸ್ ಹೋಗ್ದಿಲ್ಲ. ನಾನು ಕೆಲಸದಲ್ಲಿ ನಾನು ವೀಡಿಯೋದ್ರಲ್ಲಿ ಬ್ಯುಸಿ ಆಗಿದ್ದೆ, ಹಂಗಾಗಿ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ದುಡ್ಡಿಗೋಸ್ಕರನಾದ್ರು ಹೋಗಲೇಬೇಕು. ಹೇಳಿದ್ದೆ ಅವನಿಗೆ ಮೊನ್ನೆ ಏನಾರು ಇದ್ದರೆ ಕರಿ ಅಂತ, ಹಾಗಾಗಿ ಇವತ್ತು ಕರೆದಿದ್ದಾನೆ. ಇನ್ನೇನು ಬರ್ತಾನೆ, ಇನ್ನೊಂದು 1/4 ಗಂಟೆ ಬರ್ಬೋದು. ಬಂದರೆ ಹೋಗ್ಬಿಡೋಣ, ಕೆಲಸ ಮುಗಿಸ್ಬಿಡೋಣ. ನೋಡಿ ಹಾವು ಇದೆಯಲ್ಲ ಗುರು, ಇದನ್ನು ಓಡಿಸ್ತೀನಿ ತಡ್ರಿ ಆ ಕಡೆಗೆ. ಹಾಂ, ಯಾರಿಗಾರು ಕಚ್ಬಿಡುತ್ತಿಲ್ಲ ಅಂದರೆ. ಅಯ್ಯೋ ದೇವ್ರೆ, ಹೆಂಗೆ ಗೈಸಿದು, ಹೆಂಗಿದೆ ನೋಡಿ. ನಾಯಿ ಓಡೋಗ್ತೈತೆ, ನಾಯಿ ಹೊಡಿತಿದ್ದೀನಿ ಅಂತ ಗೈಸಿ. ಈ ಕೋಲಲ್ಲಿ ಎತ್ಬಿಟ್ಟು ಎತ್ತಾಕ್ಬಿಡೋಣ ಬನ್ನಿ ಆ ಕಡೆ. ಪಾಪ ಆ ಕಡೆ ದೂರಕ್ಕೆಲ್ಲರೂ ಬಿಟ್ಬಿಟ್ರೆ ಕರೆಕ್ಟ್ ಆಗುತ್ತದೆ. ಹೊಡೆಯೋದಾದ್ರೆ ನಾನೇ ಹೊಡಿತೀನಿ ಕಾರಣ ಅಲ್ವಾ, ಹೊಡಿಬಾರ್ದು ಪಾಪ. ಆ ಕಡೆ ಬಿಟ್ಬಿಟ್ರೆ ಅದು ಪಡಿಗೆ ಅದು ಹೋಗುತ್ತೆ ಗೈಸ್. ಇಲ್ಲಿ ನೋಡಿ, ಹಾವು ದೊಡ್ಡದಲ್ಲ, ಮರಿ ಇದು. ಬಟ್ ಬೆಳಗ್ಗೆನೇ ಕಾಣಿಸ್ಕೊಬಿಡ್ತು, ಅದಕ್ಕೆ ಆ ಕಡೆ ಎತ್ಬಿಡೋಣ ಅಂತ. ನಮ್ಮನೆ ಕಾಂಪೌಂಡ್ ಮುಂದೆನೇ ಕಾಣ್ತೈತೆ, ಹಿಂಗೆ ಬರ್ತದೆ ನೋಡಿ ಹಾವು ಇದು. ಏನು ಜೀವನದಲ್ಲಿ ಅಯ್ಯೋ ಬಿದ್ದೋಯ್ತು ಒಂದು. ಇದು ಎಂಥ ಹಾವು, ನಿಮ್ಗೆ ಯಾರು ಗೊತ್ತಿರೋ ಕಮೆಂಟ್ ಮಾಡಿ ಗೈಸ್, ಇದು ಎಂಥ ಹಾವು ಅಂತ. ಓಯ್ ಗೈಸ್ ಬಿಟ್ಬಿಟ್ಟೆ, ಯಾರಿಗಾರ ಕಚ್ಬಿಡುತ್ತೋ ಅಂತ ಭಯ, ಹಂಗಾಗಿ ಆ ಕಡೆಗೆ ಹಾಕ್ಬಿಡೋಣ ಇನ್ನೊಂಚೂರು. ಇಟ್ಲು ಸರಸಲ್ಲ, ಕೆಲ್ಸಕ್ಕೆ ಟೈಮ್ ಆಯಿತು. ಅದು ಬೇರೆ ಸ್ವಲ್ಪ ಆ ಕಡೆ ಬಿಟ್ಬಿಟ್ರೆ ಬೆಸ್ಟ್ ಅಂತ ಇದೆಲ್ಲ. ಇಲ್ಲಿ ನೋಡಿ, ಇದ್ರೊಳಗೆ ಬಿಟ್ಬಿಟ್ರೆ ಬೆಸ್ಟ್ ಅಲ್ವಾ. ಹೋಗ್ಬಿಡ್ಲಿ ಇದ್ರೊಳಗೆ. ಈಗ ನೋಡಿ ಗೈಸ್, ಇದ್ರೊಳಗೆ ಬಿಟ್ಬಿಟ್ಟಿದ್ದೀನಿ. ಆಮೇಲೆ ರೆಸ್ಕ್ಯೂ ಮಾಡಿದ್ದೆ, ಇವತ್ತು ಸ್ನೇಕ್ ರೆಸ್ಕ್ಯೂ ಮಾಡಿಬಿಟ್ಟಿದ್ದೀನಿ. ಬಂದಿದ್ದಾನೆ ಜಾನಿ, ಟೈಮ್ ಆಯಿತು ಹೋಗ್ಬಿಡೋಣ ಗೈಸ್. ಜಾನಿ ಬನ್ನಿ ಇಲ್ಲಿಂದ ಹೋಗ್ಬಿಡೋಣ. ಮನೆ ಬಾಗ್ಲಿಗೆ ಬಂದ್ಬಿಟ್ಟಿದೆ. ಹಾಂ, ಅದಕ್ಕೆ ಅದು ಬೇರೆ, ಅದು ಯಾವ ಹಾವು ಅಂತಲೇ ಗೊತ್ತಾಗ್ತಿಲ್ಲ ಅದು, ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ ಹೋಗಿ. ಅಷ್ಟೊಂದು ಕಾಣವಕ್ಕೆ ಹಾವುಗಳು ಬರೋ ಅಷ್ಟು ಲೋ. ಬಾಗ್ಲು ಸರಿ ಬಾಗ್ಲ ಹತ್ರ ಕೊಳಕ್ಮಂಡ ಮುಂದೆ ಬುಸ್ ಬುಸ್ ಅಂತ ಬಾಗ್ಲು ಇದಾಗ್ತದೆ, ಕೂಗ್ತದೆ. ಅದು ರಾತ್ರಿ 10:30 ಟೈಮಲ್ಲಿ ನಮ್ಮ ನಾಯಿ ಬಗಳ್ತಾ ಇರೋದಕ್ಕೆ ಜೋರಾಗಿ ಕಿರ್ಸಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಆ ಹಾವು ಮಿಸ್ ಆಗಿ ಏನಾರು ಅವತ್ತಿನ ದಿನ ಮಕ್ಕಳೆಲ್ಲ ಇದ್ದಿದ್ರೆ ಕಚ್ಬಿಡೋದು ಹಾವು. ಮುಂದೆ ಫುಲ್ಲು ಇದು ಅಲ್ಲೂ ಪೊದೆ ಗಿಡಗಳಲ್ವಾ, ಹಂಗಾಗಿ ಹಾವುಗಳು ಜಾಸ್ತಿ ಈ ಕಡೆ. ಸುತ್ತಾಕೊಂಡು ಮಲ್ಕೊಂಡ್ರೆ ಮಚ್ಚಿ ಹಾವು ಸೈಜ್ ಎಷ್ಟು ಸೈಜ್ ಇದೆ ಅಂತ ಗೊತ್ತೇ ಆಗಲ್ಲ ಕಣು. ನಾನು ಹಿಂಗೆ ಎತ್ತಿದ್ದೀನಿ, ಸ್ವಲ್ಪ 1-2 ಅಡಿ ದೊಡ್ಡದೇ ಇದು ಗೈಸ್. ನಾವೀಗ ಹೋಗ್ತಾ ಇದ್ದೀವಿ. ಫಸ್ಟು ಅಲ್ಲಿ ಹೋಗಿ ಸಿಗೋಣ, ಫಸ್ಟ್ ಕೆಲಸ ಮುಗಿಸ್ಬಿಡೋಣ, ಆಮೇಲೆ ಸಿಗೋಣ ಗೈಸ್. ಇಲ್ಲಡಿ ಈ ನಾಯಿ ಹಿಂಗೆ ಕೂತಿದ್ದೀವಿ, ಕಾಲಲ್ಲಿ ಕೆದ್ದೆ ಕೇಳಕ್ಕೆ ಮಾಡ್ತೀವಿ. ಕಾಲಲ್ಲಿ ಎತ್ತು ಕಾಲಿಗೆ ಟಚ್ ಮಾಡಿ ಕೇಳ್ತೈತೆ ಮಾತ್ರ. ಇದು ಕಾಲಲ್ಲಿ ಹಿಂಗೆ ಟಚ್ ಮಾಡ್ತೈತೆ, ಹಿಂಗೆ ಕೊಡಿಸು ಅಂತ. ಪಾಪ ಬಿಸ್ಕೆಟ್ ತಗೋಣ, ಬಿಸ್ಕೆಟ್ ಕೊಡಿ ಅಣ್ಣ ಯಾವ್ದಾರು ಗೈಸ್. ಇದಕ್ಕೆ ಇಷ್ಟ ಹಾಕೋಣ ತಿಂದು, ಮತ್ತು ಇದಕ್ಕೆ ಒಂಚೂರು ಹಾಕೋಣ, ಇದಕ್ಕೆ ಹಾಕ್ಬಿಡೋಣ ಗೈಸ್. ಏಯ್
ಬಾ. ಗ್ರೌಂಡ್ ಇದೆ, ಅದಕ್ಕೆ ಹಾಕಿರೋದು ಇದು ಬರ್ತೈತೆ ಇದು. ಏಯ್ ಹೋಗ ತಿನ್ನೋಗ ನಿಂದು. ಗೈಸ್ ಇದೆ ಪಾಪ ಕೇಳಿ ಕೇಳಿ ತಿಂತೈತಿ. ಈಗ ನೋಡಿ ಸಿಟ್ ಮಾಡ್ಕೊಳ್ತಾ ಗೈಸ್. ಈಗ ಎಲ್ಲಿ ನಗರ್ತಿದ್ಯರು ಗೈಸ್. ಅಲ್ಲಿ ಆಫ್ ರೋಡಲ್ಲಿ ಬರೋದು ಸರಿ ಹೋಗಲ್ಲ ಅಂತ ಹೇಳ್ಕೊಂಡು ಅಲ್ಲಿ ನಮಗೆ ನಿಲ್ಲಕ್ಕಾಗ್ತಾಯಿಲ್ಲ ಕೂರಕ್ಕೆ. ಇನ್ನು ವೀಡಿಯೋ ಮಾಡ್ಕೊಂಡೆಲ್ಲ ಆಗಲ್ಲ ಅಂತೇಳಿ ಈಗ ಡೈರೆಕ್ಟ್ ಫಾಲ್ಸ್ ಹತ್ರನೇ ಹೋಗ್ತಿದ್ದೀವಿ. ಇಲ್ಲಿ ನೋಡಿ, ಈಗ ಆಲ್ರೆಡಿ ನಡ್ಕೊಂಡು ಹೋಗ್ತಿದ್ದೀವಿ. ನೀವು ಆಲ್ರೆಡಿ ಈ ವಿಡಿಯೋನ ನೋಡಿದ್ರೆ ಅನ್ಸುತ್ತೆ. ಲಾಸ್ಟ್ ಟೈಮು ನಮ್ಮ ತಂಗಿದು ವೆಡ್ಡಿಂಗ್ ಇತ್ತಲ್ಲ, ಅವಾಗ ಬಂದಿದ್ವಿ. ಈಗ ಮತ್ತೆ ಬರ್ತಿರೋದು ನಾನು ಇವನು. ಈಗ ಬರ್ತಿರೋದು ಆಲ್ರೆಡಿ ಅಲ್ಲಿ ನೀರು ಹರಿತಿದೆ ನೋಡಿ. ನಾನು ಮತ್ತು ಬ್ರೋ ಮತ್ತು ಆಚಾರಿ ಜಾನಿ ಸಿಕ್ಕಾಬಿಟ್ಟೆ ಹೊಟ್ಟೆ ಹಸಿತೈತೆ ಗುರು. ಹೆಂಗಾಗ್ತಿದೆ ಅಂದರೆ ನನಗಲ್ಲಿ ಬರ್ಬೇಕಾರೆ ಇವ್ನು ಹೇಳ್ಕೊಂಡಾರು ಕರ್ಕೊಂಬಂದಿಲ್ಲ ಇಂಥ ಜಾಗಕ್ಕೆ ಅಂತ. ಮುಂಚೆ ಆ ಜಾಗ ಸಖತ್ತಾಗಿದೆ ನೋಡೋಕ್ಕೆ. ಮುಂಚೆಲ್ಲ ಹೇಳಿದ್ದಾರೆ ಬ್ರೋ ಅವ್ರ ಕಪಲ್ಲು. ಹಾಂ, ಯಾವ ಮತ್ತೆ ರಿಸ್ಕಿ ಈ ಥರ ಯಾವ ಪ್ಲೇಸಿಗೂ ಹತ್ತಿಸ್ಬೇಡಿ ಹತ್ತಿರ ಅಲ್ಲಿ ಯಾವ ಹುಡುಗ ಫುಲ್ ಗಾಬರಾಗ್ಬಿಟ್ಟಾರೆ. ಈಗ ಏನಂದರೆ ಇಲ್ಲಿ ಮುಂದೆ ಹಾಗೆ ಹೋಗೋಣ ಬನ್ನಿ. ಅಲ್ಲಿ ಹೋದರೆ ಫಾಲ್ಸ್ ಸಕ್ಕತ್ತಾಗಿದೆ, ಸಪ್ರೇಟಾಗೆ ವಿಡಿಯೋ ಮಾಡ್ಬೋದು. ಬಟ್ ಈ ಜಾಗಕ್ಕೆ ನೀವು ಬರ್ಬೋದು, ಟೂರಿಸ್ಟ್ಗಳಿಗೆ ಅಲೋ ಇದೆ. ಬಟ್ ಏನಂತಂದರೆ ಟೂರಿಸ್ಟ್ಗಳಿಗೆ ಬಂದರೆ ಇಲ್ಲಿ ನೆರಳೇನು ಇದೆಯಲ್ಲ, ಇಲ್ಲಿ ಟೂರಿಸ್ಟ್ಗಳಿಗೆ ಬಂದರೆ ಗೈಸ್ ಈ ಜಾಗದಲ್ಲಿ ಪ್ರೈವೇಟ್ ಗಾಡೀಲಿ ಬರಬೇಕು. ಇದು ಇವ್ರ ಗಾಡಿಲೇ ಬರಬೇಕು. ನಿಮ್ಮ ಪರ್ಸ್ನಲ್ ಗಾಡೀಲೆಲ್ಲ ಬರೋಕ್ಕಾಗಲ್ಲ. ಅವ್ರು ಏನು ಹೇಳ್ತಾರೋ ಅವ್ರ ಗಾಡೀಲಿ ಎತ್ಕೊಂಡು ಪರ್ ಗಾಡಿ 800 ರುಪೀಸು ಜೀಪು. ಇಲ್ಲಿ ನೋಡಿ ಮಳೆ ಇಲ್ಲಲ್ಲ, ಹಾಗಾಗಿ ನೀರು ಇಲ್ಲ. ಸುಸ್ತಾಗಿ ಹೋಗ್ಬಿಟ್ಟಿದೆ ಗುರು. ಇಲ್ಲಿಗೆ ಬಂದು ಅಲ್ಲಿಂದ ಸಿಕ್ಕಾಬಿಟ್ಟೆ ಹಸಿವಾಗ್ತಿದೆ. ಕ್ಯಾಲೋರಿ ಡೆಫಿಸಿಟಲ್ಲಿ ಇದ್ದೀನಿ 3 ಡೇಸಿಂದ. ಹಾಗಾಗಿ ಹೆವಿ ಸುಸ್ತಾಗ್ತಿದೆ ನನಗೆ. ಇಲ್ಲಿ ನೋಡಿ ಹೆಂಗಿದೆ ಫಾಲ್ಸು. ಈಗೇನಂದರೆ ನಮ್ಮ ಕೆಲಸಗಳು ಮಾಡ್ಕೊಬಿಡೋಣ. ಕೆಲಸ ಮಾಡೋ ಟೈಮಲ್ಲಿ ವೀಡಿಯೋ ಎಲ್ಲ ಮಾಡಲ್ಲ ಈ ಸಾರಿ. ಫಸ್ಟ್ ಕೆಲಸ ಮುಗಿಸೋಣ ಬನ್ನಿ. ಫಾಲ್ಸ್ ನೋಡಿ ಹೆಂಗಿದೆ ನೋಡೋಕ್ಕೆ. ಕ್ರೇಜಿ ಗೈಸ್. ಫಾರೆಸ್ಟಲ್ಲಿ ಇರೋದಲ್ಲ ಸಕ್ಕದಾಗಿ ಅನಿಸುತ್ತೆ ನೋಡೋಕ್ಕೆ. ಗೈಸ್ ಲಾಸ್ಟ್ ಟೈಮು ನಾನು ಈ ಜಾಗಕ್ಕೆ ಬಂದಾಗ ಇಲ್ಲಿ ಫೋಟೋಶೂಟ್ ಮಾಡಿಸಿದ್ದೆ. ನಾನು ಫೋಟೋಶೂಟ್ ಮಾಡಿಸ್ಬೇಕಾದ್ರೆ ನನ್ನ ಫಿಸಿಕ್ ಅಷ್ಟು ಮಜಾ ಇರಲಿಲ್ಲ. ಬಟ್ ಫಿಟ್ಟಾಗಿದ್ದೆ. ಬಟ್ ಒಂದು 3 months ಏನೋ ಗ್ಯಾಪ್ ಕೊಟ್ಟಿದ್ದೆ, ಹಂಗೆ ಫಿಟ್ ಆಗಿರಲಿಲ್ಲ. ಬಟ್ ಈಗ ನೆಕ್ಸ್ಟ್ ಸರಿ, ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಬರ್ತಿರೋದು. ನೆಕ್ಸ್ಟ್ ಸರಿ ನಾನು ಈ ಜಾಗಕ್ಕೆ ಬಂದೆ ಅಂದರೆ ಗೈಸ್, ಈ ಜಾಗದಲ್ಲಿ ಒಂದು ಫೋಟೋಶೂಟ್ ಮಾಡಿಸ್ತೀನಿ. ಅದು ಯಾವ ಥರ ಅಂದರೆ ನಾನು ಕಂಪ್ಲೀಟ್ಲಿ ನನ್ನ ಅಟೈರ್ನ ಚೇಂಜ್ ಮಾಡಿ ಬಾಡಿನ ಫುಲ್ಲು ಫಿಟ್ ಆಗಿಬಿಟ್ಟು ಫಿಸಿಕಲಿ ನೀಟಾಗಿ ಆ್ಯಪ್ಸ್ ಕಾಣೋ ಥರ ಆದಮೇಲೆ ಒಂದು ಫೋಟೋ ತಿಕ್ಕೊಂತೀನಿ ಗೈಸ್. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಈ ಜಾಗದಲ್ಲಿ ಇದಂತೂ ಬಿಡಲ್ಲ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಇಲ್ಲಿ ಫೋಟೋ ತಗೊಳ್ಳೋದಿಲ್ಲಿ. ಗೈಸ್ ಬನ್ನಿ, ಆ ಫಾಲ್ಸ್ ಮೇಲಕ್ಕೊಂದು ಸರಿ ಹೋಗಿ ಬರೋಣ. ಆ ಟಾಪ್ ಇದೆಯಲ್ಲ, ಆ ಟಾಪ್ ಹತ್ರ ಒಂದು ಸರಿ ಹೋಗಿ ಹತ್ತಿ ಬರೋಣ. ವಾಯ್ಸ್ ಮೈಕ್ ತಂದಿಲ್ಲ ಗೈಸ್, ಹೆಂಗೆ ಕೇಳುತ್ತೆ ವಾಯ್ಸ್ ಗೊತ್ತಿಲ್ಲ. ಬನ್ನಿ ಇಲ್ಲೊಂದ್ಸರಿ ಮೇಲೆ ಇಷ್ಟೇನಾ ಮೇಲೆ ಇದೇ ಟಾಪ್ ಗುರು. ಇನ್ನೂ ಟಾಪಿಗೆ ಹೋಗ್ಬೋದಾ ಅಂತ ಹೋಗೋಕ್ಕಾಗಲ್ವ ಏನು ಕತೆ. ಒಂದ್ಸರಿ ಹೋಗಿ ಬರೋಣ ಬನ್ನಿ. ಇಲ್ಲಿಂದ ನೋಡಿ ಹೆಂಗೆ ಕಾಣ್ತಿದೆ. ಹಿಂಗೆ ನಡ್ಕೊಂಡು ಹೋಗ್ತಾ ಅಯ್ಯೋ ಸಾಹಸ ಮಾಡ್ತಿದ್ದೀನಿ, ಏನೋ ಗೊತ್ತಿಲ್ಲ. ಅಲ್ಲಿಗೆ ಹೋದರೆ ಕರೆಕ್ಟಾಗುತ್ತೆ. ಈಗ ಕೆಲಸ ನಡೀತಿದೆ. ಫಸ್ಟು ಹೋಗ್ಬಿಡೋಣ. ಅವ್ರ ಮುಂದೆ ಎಲ್ಲ ಮಾತಾಡೋಕ್ಕಾಗಲ್ಲ ಗೈಸ್, ಕೆಲಸಕ್ಕಂತ ಬಂದಿರೋದಲ್ವಾ. ಹಂಗಾಗಿ ಅವ್ರ ಮುಂದೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸೊ ಮಾತಾಡೋಕ್ಕೂ ಹೋಗ್ಬಾರ್ದು. ನೋಡಿ ಹೆಂಗೆ ಹತ್ಬೇಕು, ಇದನ್ನು ಸರಿಯಾಗಿ ಹತ್ಬೇಕಂತ. ಇಲ್ಲಿಗೆಲ್ಲ ಕರ್ಕೊಬರಲ್ಲ ಅವ್ರನ್ನ, ಹಂಗೆ ಕೆಳಗೆ ಹತ್ಕೊಂಡು ಹತ್ಕೊಂಡು ಹೋಗೋದು. ಏನು ಇಲ್ಲ ತಾನೆ. ವಾವ್, ಇದು ಆ್ಯಕ್ಚುಲಿ ಚೆನ್ನಾಗಿರೋದಂದರೆ ಅಡ್ವೆಂಚರು. ವಾವ್, ಈ ಜಾಗ ಗುರು ವ್ಯೂ ಕ್ರೇಜಿ ಮಾತ್ರ. ಇಲ್ಲಿ ನೋಡಿ ಡೈರೆಕ್ಟ್ ಫಾಲ್ಸ್ ಪಕ್ಕಕ್ಕೆ ಬಂದ್ವಿ ಈ ಜಾಗಕ್ಕೆ ಬಂದಮೇಲೆ ನಾವು. ವಾವ್, ಇಲ್ಲಿದೆ ನೋಡಿ, ಈ ಜಾಗದಿಂದ ಹೆಂಗೆ ಕಾಣ್ತದೆ. ಚೆನ್ನಾಗಿ ಕಾಣ್ತದೆ ಅಲ್ಲ ಫಾಲ್ಸು. ಕಿರ್ಚ್ಕೊಂಡು ಮಾತಾಡ್ತಿದ್ದೀನಿ ಮೈಕ್ ಇಲ್ದಲ್ಲ ನಾನು. ಇಲ್ಲಿ ಇನ್ನೂ ಮೇಲೆ ಹೋಗ್ಬೋದು, ಬಟ್ ಇಲ್ಲಿಂದ ಆಗಲ್ಲ. ಇದೇ ಲಾಸ್ಟ್ ಈ ಕಡೆಯಿಂದ ಬರೋಕ್ಕೆ, ಇದ್ರ ಮೇಲೆ ಆಗಲ್ಲ.
ಗೈಸ್ ವಾತಾವರಣ ನೋಡಿ ಫುಲ್ಲು ಮಳೆ ಬರೋ ಥರ ಇದೆ ಇವತ್ತು ಚಿಕ್ಕಮಂಗ್ಳೂರಲ್ಲಿ. ಅಲ್ಲ ಆಲ್ರೆಡಿ ಸ್ವಲ್ಪ ಮಳೆ ಬರ್ತಾಯಿದೆ ಅನಿಸುತ್ತೆ. ಇನ್ನು ಈ ಕಡೆ ಬರೋದಷ್ಟೇ ಬಾಕಿ. ಈ ಕಡೆಲ್ಲ ಬಂದ್ಬಿಟ್ರೆ ಫುಲ್ ಮಳೆ, ಮೋಡ ಫುಲ್ ಕವರ್ ಆಗೋಗ್ಬಿಟ್ಟಿದೆ ಗೈಸ್. ಇಲ್ಲಿ ಫುಲ್ಲು ಸಿಡ್ಲು ಗುಡುಗು ಎಲ್ಲ ಬರ್ತಿದೆ ಅಟ್ ಎ ಟೈಮ್. ಇವತ್ತು ಮಳೆ ಬರೋದಂತೂ ಕಾಯಂ. ಇವತ್ತು ಖುಷಿ ಆಗ್ತದೆ ನನಗೆ ಇವತ್ತು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮತ್ತೆ ಹೆಂಗೆ ಗೊತ್ತಾ, ಮಳೆ ಬಂದರೆ ಜೋರಾಗಿ ಬರಬೇಕು. ಒಂದೇ ಸಾರಿ ಬಂದು ಸ್ವಲ್ಪ ಸ್ಟಾರ್ಟ್ ಆಯಿತು ಗುರು ಮಳೆ. ಹನಿ ನೋಡಿ ಡ್ರಾಪ್ಲೆಟ್ಸ್ ಎಲ್ಲ ಜೋರಾಗಿ ಬೀಳ್ತಾಯಿದೆ. ಸ್ಟಾರ್ಟು ಪಿಕ್ಚರ್ ಬಿಡ್ತು ಅಂಕಳಿ. ನೋಡಿ ಹಿಂಗೆ ಫುಲ್ಲು ಮಳೆ ಗಾಯಿಸಿಲ್ಲಿ. ನೋಡಿ ಎಷ್ಟು ಮಳೆ ಬರ್ತಿದೆ. ಫುಲ್ಲು ಸಿಡ್ಲು ಬರ್ತಿತ್ತು. ಈಗ ಸಿಡ್ಲು ಅಷ್ಟಿಲ್ಲ, ಫುಲ್ಲು ಗಾಳಿ ಬರ್ತಾಯಿದೆ. ಜೋರಾಗಿ ಗಾಳಿ ಜೊತೆ ಮಳೆ ಸರಿಯಾಗಿ ಬರ್ತಾಯಿದೆ. ಈಗ ಆಲ್ರೆಡಿ ಡ್ರಾಪ್ಲೆಟ್ಸ್ ಮಾತ್ರ ಗೈಸ್ ಜೋರಾಗಿ ಬರ್ತಾಯಿದೆ. ಮಾತ್ರ ಡ್ರಾಪ್ಲೆಟ್ಸ್ಗಳೆಲ್ಲ ದಪ್ಪ ಬರ್ತಾಯಿದೆ. ಮೋಸ್ಟ್ಲಿ ನನ್ನ ಪ್ರಕಾರ ಆನೆಕಲ್ಲೇನೋ ಬೀಳುತ್ತಾ ಅಂತ ಯೋಚನೆ ಆಗ್ತಾಯಿದೆ. ನೋಡೋಣ, ಬಿದ್ದರೆ ಎತ್ಕೊಬಿಡೋಣ ಆನೆಕಲ್ಲನ್ನ. ಗೈಸ್ ಡಯಟಿಗೆ ಚಿಕನ್ ಮಾಡ್ಕೊಳ್ತಿದ್ದೀನಿ. ಡಯಟ್ ಪ್ರಾಪರಾಗಿ ಮಾಡೋಣ ಅಂತ ಅಂದ್ಕೊಳ್ತೀನಿ. ಇಂಥವರೆಲ್ಲ ಬಂದು ಡಯಟನ್ನು ಹಾಳು ಮಾಡ್ತಿದ್ದಾರೆ. ನೋಡಿ ಸಕ್ಕರೆ ಹಾಕಿರೋದು ಬಂದು ನನಗೆ ಕೊಟ್ಟರು. ನಾನು ನೋಡಿ ಕಂಟ್ರೋಲ್ ಆಗಲ್ಲ ತಿಂದಾಕ್ಬಿಟ್ಟೆ ಗೈಸ್ ಇದನ್ನು. ಪಾಯಸನ ಏನು ಮಾಡಲಿ ಅಂತ ಸೇರಿ ನಾನು ಹೇಳ್ತೀನಿ, ಬೇಕಾದ್ರೆ ನಿಮ್ಗೆ ಏನಾರು ಬೇಕು ಅಂದರೆ ಅಲ್ಲೇ ತಿಂಕಪ್ ಮಾಡಿರಿ, ನನ್ನ ಕಣ್ಮುಂದೆ ತರಬೇಡ್ರಿ ಅಂತ ಹೇಳ್ತೀನಿ. ಬಟ್ ಆದ್ರೆ ಕೇಳ ಬೇಡ ಬಿಡು, ಮಕ್ಕಳ ಕೊಡೋಣ. ಅದು ಬೆಂದಿಲ್ಲ. ಸಕ್ಕರೆ ಟೇಸ್ಟ್ ಐತೆ ಅಂತ. ಡಯಟ್ ಮಾಡೋಕ್ಕಿದು ಡಯಟ್ ಚಿಕನ್ ಗಾಸಿದು ಡಯಟ್ ಮಾಡೋಕ್ಕೆ ಸಾಕಾಗಲ್ಲ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಇದು ಮಾಡ್ತೀನಿ ಗೈಸ್. ಬನ್ನಿ ನಾವೀಗ ಅವಕಾಡೋ ಜ್ಯೂಸ್ ಮಾಡೋಣ. ಫಸ್ಟು ಅವಕಾಡೋನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅವಕಾಡೋನೆಲ್ಲ ತೆಗ್ದು ಹಾಕೋಬಿಡೋದು. ಇದು ಹೆಂಗೆ ಮಾಡೋದಂತ ಗೊತ್ತಿಲ್ಲ. ಬೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಬೆಲ್ಲ ಹಾಕಿ ಶೆಟ್ಟನ ಪದ ಬಿಡಬೇಕು ಗೈಸ್. ನಾನು ಜಾಸ್ತಿ ಶೆಟ್ ಅಂತಿರ್ತೀನಿ ಜಾಸ್ತಿ. ಬನ್ನಿ ಇದಕ್ಕೆ ಅವಕಾಡೋನ ಕಟ್ ಮಾಡಿ ಹಾಕೋಣ ಗೈಸ್. ಒಂದು ಕಡೆ ಚಿಕನನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ, ಮತ್ತೊಂದು ಕಡೆ ಅವಕಾಡೋ ಜ್ಯೂಸ್ ಮಾಡ್ಕೊಳ್ತಿದ್ದೀನಿ ಗೈಸ್. ಅದು ಕೂಡ ಬೆಲ್ಲ. ಸಕ್ಕರೆ ತಿನ್ಬೇಡಿ ಗೈಸ್, ದಟ್ ಈಸ್ ಅನ್ಹೆಲ್ತಿ ಫಾರ್ ಯುವರ್ ಹೆಲ್ತ್ ಗೈಸ್. ದಟ್ ಈಸ್ ಲೈಕ್ ಅ ಪಾಯ್ಸನ್. ಓಕೆ, ಡೋಂಟ್ ಯೂಸ್ ಸಕ್ಕರೆ. ಬನ್ನಿ ಹಾಲನ್ನ ಮಿಕ್ಸ್ ಮಾಡೋಣ ಇದಕ್ಕೆ. ಫಸ್ಟು ನಮ್ಮ ಮನೇಲೆಲ್ಲ ನಾನೇ ಮಾಡ್ಕೋಬೇಕು ಗೊತ್ತಾ, ಸಾಕ ಅಂತ ಮಿಕ್ಸ್ ಮಾಡ್ಕೊಂಡಾಯ್ತು ಇದಕ್ಕೆ ಗೈಸ್. ಇದು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಮಾಡ್ತಿರೋದು. ಇದು ಒಳ್ಳೆ ಕಾಫಿ ಆದಂಗೆ ಆಗಿತ್ತು, ಟೀ ಕಲರ್ ಬಂದಿತ್ತು ಇದು ನೋಡೋಕ್ಕೆ ಗೈಸ್. ಏನಂತಂದರೆ ಹಾಲು ಹಾಕಿರೋದು ಇದು, ಹಂಗಾಗಿ ಟೀ ಆದಂಗೆ ಆಗಿತ್ತು ಇದು ನೋಡೋಕ್ಕೆ. ಇದು ಫುಲ್ಲು ಡ್ರೈ ಆಗಕ್ಕೆ ಬಿಡಬೇಕು ಸ್ವಲ್ಪ. ಇದು ನೋಡೋಣ, ಫ್ಯಾಟ್ ಲಾಸಿಗೆ ಅಂತ ಹೇಳ್ಕೊಟ್ಟಿದ್ರು, ಹಂಗಾಗಿ ಇದನ್ನು ಟ್ರೈ ಮಾಡ್ತಿದ್ದೀನಿ ಫಸ್ಟ್ ಟೈಮ್ ಹಾಲು ಹಾಕ್ಬಿಟ್ಟು. ನೋಡೋಣ ಚೆನ್ನಾಗಿ ಬರುತ್ತಿಲ್ವೋ ಗೊತ್ತಿಲ್ಲ. ನಾನು ಚೆನ್ನಾಗಿ ಬಂದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೀನಿ. ಟ್ರೈ ಮಾಡಿ, ಚೆನ್ನಾಗಿದೆ ಟ್ರೈ ಮಾಡಿ, ಇಲ್ಲಾಂದ್ರೆ ಬೇಡ. ಅದು ಡಯಟಿಗೆ ಬಾಯ್ಸ್ ನಾವು ಪೂಸಿ ಹೊಡೆದು ತಿನ್ನಬೇಕು. ಫಸ್ಟಿಗೆ ಕೊಟ್ಟರೆ ಗಾಂಚಲಿ ಅಲ್ಲ. ಇದು ಒಂಚೂರು ಬೇಯಿಸಿ ಕಾಳು ಪಲ್ಯ ಹಾಕ್ಕೊಂಡ್ರೆ ನೋಡಿ. ಇವತ್ತು ನಂದು ನೈಟ್ ಡಿನ್ನರು ಸ್ವಲ್ಪ ರೈಸು, ಅವಕಾಡೋ ಜ್ಯೂಸು, ಚಿಕನ್ ಮತ್ತು ಪಲ್ಯ. ಇಷ್ಟೇ ನಂದು ಇವತ್ತು ಫುಡ್ಡು ನೈಟು. ನಾನು ಏನು ಮಾಡಿದ್ದೀನಿ ಗೊತ್ತಾ ಗೈಸ್, ಇತ್ತೀಚೆಗಲ್ಲ 3 ದಿವಸದಿಂದ ನಾನು 7 o'clock ಒಳಗಡೆ ಊಟ ಮಾಡೋದು ಮಾಡ್ತಿದ್ದೀನಿ. ಸ್ವಲ್ಪ ಬೇಗ ಮಾಡಿಬಿಡೋಣ ಅಂತ ನಾನು ಊಟನ. ತಳಪ ಯೋ ಇಬ್ರಿಗೂ ಅಹಂಕಾರ ಮಾಡ್ಬೇಡ. ಕೊಟ್ರೆ ಕುಡಿ, ಬಾಯಿ ಮುಚ್ಕೊಂಡು ಮಾಡು ಕುಡಿ. ಮತ್ತೆ ಬೇಡ ಕಣ ಪ್ಲೀಸ್ ಅಂದರೆ ಕುಡಿ. ಟೇಸ್ಟ್ ಮಾಡಪ್ಪ, ಸಕ್ಕರೆ ಹಾಕಿರೋದು, ಬೆಲ್ಲ ಹಾಕಿರೋದು ಗೈಸ್. ಇವ್ರಿಗೆಲ್ಲ ನೋಡ್ರಿ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡು ಗಾಂಚಲಿ ಮಾಡ್ತಾರೆ, ಅದಕ್ಕೆ ಬೇಜಾರು ಗೈಸ್. ನೋಡಿ ನೈಟ್ ಡಿನ್ನರಿಗೆ ಟೋಟಲಾಗಿ ಸ್ವಲ್ಪ ರೈಸು, ಲಿಟಲ್ ಬಿಟ್ ರೈಸು ಮತ್ತು ಪಲ್ಯ, ಕಾಳು ಪಲ್ಯ, ತರಕಾರಿ ಸೊಪ್ಪಿಂದು ಪಲ್ಯ, ಮತ್ತು ಚಿಕನ್ನು, ಇದು ಹಾಲು ಹಾಕಿರೋ ಚಿಕನ್ನು ಮತ್ತು ಜ್ಯೂಸು. ಇದು ತಿನ್ನಬೇಕು. ನಮ್ಮಮ್ಮ ನನಗೆ ಈ ಚಿಕನ್ ಕೊಡು ಅಂತ ಆಸೆ ಪಡ್ತೈತೆ. ಬಟ್ ಚಿಕನ್ ನಿಜವಾಗ್ಲೂ ಚೆನ್ನಾಗಿತ್ತಮ್ಮ. ಚಿಕನ್ ಚೆನ್ನಾಗಿತ್ತಾ? ಹಾಂ ಹೌದಾ? ಟೇಸ್ಟ್ ಮಾಡ್ತೀನಿ ತಡ್ರಿ. ಬೆಂದಿಲ್ಲ ಅಲ್ಲ, ಇನ್ನೊಂಚೂರು ಬೇಯಬೇಕಾಗ್ತದೆ ಚಿಕನ್. ಒಳ್ಳೆ ಪರವಾಗಿಲ್ಲ. ಓಕೆ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಫಾಲ್ಸ್ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಮತ್ತೆ ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಬೇಡದಿರೋ ಟೈಮಲ್ಲೆಲ್ಲ ಮಳೆ ಬರ್ತಾಯಿದೆ ಗುರು. ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಮತ್ತೆ ಬಾಯ್ ಬಾಯ್.